ಸುರತ್ಕಲ್ ತೀರದಲ್ಲಿ ಸೆಲ್ಫಿ ಪಾಯಿಂಟ್ ಆಗಿ ಗಮನ ಸೆಳೆಯುತ್ತಿದ್ದ ಭಗವತಿ ಪ್ರೇಮ ಹಡಗು ಇತಿಹಾಸ ಸೇರಲಿದೆ. ಸುರತ್ಕಲ್ ಗುಡ್ಡೆಕೊಪ್ಲ ಕಡಲ ತೀರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಂತಿದ್ದ ಭಗವತಿ ಪ್ರೇಮ್ ಎಂಬ ಬೃಹತ್ ಗಾತ್ರದ ಡ್ರೆಜ್ಜರ್ ಹಡಗನ್ನ ಒಡೆಯುವ ಕಾರ್ಯ ಪ್ರಗತಿಯಲ್ಲಿದ್ದು, ಈ ಭಾಗದಲ್ಲಿ ಜನರ ಗಮನ ಸೆಳೆಯುತ್ತಿದ್ದ ಸೆಲ್ಫಿ ಪಾಯಿಂಟ್ ಮಾಯವಾಗ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಬೀಸಿದ ಭಾರೀ ಮಳೆಗಾಳಿಗೆ ಎನ್ಎಂಪಿಟಿ ಬಂದರಿನಲ್ಲಿ ಲಂಗರು ಹಾಕಿದ್ದ ಭಗವತಿ ಪ್ರೇಮ್ ಡ್ರೆಜ್ಜರ್ ಲಂಗರು ಕಿತ್ತುಕೊಂಡು ಸುರತ್ಕಲ್ ಗುಡ್ಡೆಕೊಪ್ಲ ತೀರಕ್ಕೆ ಬಂದು ನೆಲೆಯಾಗಿತ್ತು. ಇನ್ನು ಮೀನುಗಾರರಿಗೆ ಬಹಳ ತೊಂದರೆಯನ್ನ ನೀಡಿತ್ತು. ತಾಂತ್ರಿಕ ಕಾರಣಗಳಿಂದ ಅದನ್ನು ಮತ್ತೆ ಸಮುದ್ರಕ್ಕೆ ಎಳೆಯಲು ಸಾಧ್ಯವಾಗಿರಲಿಲ್ಲ. ಹೂಳೆತ್ತಲು ಬಂದಿದ್ದ ಡ್ರೆಜ್ಜರ್ ಸಮುದ್ರದ ಅಲೆಗಳ ಉಗ್ರ ರೂಪಕ್ಕೆ ತುತ್ತಾಗಿ ಕೆಟ್ಟು ಹೋಗಿತ್ತು. ಹೀಗೆ ಅನಿರೀಕ್ಷಿತವಾಗಿ ಬಂದು ನಿಂತ ಹಡಗು ಬಳಿಕ ಪ್ರವಾಸಿ ತಾಣವಾಗಿ ಬದಲಾಗಿತ್ತು. ಕಡಲ ತಡಿಯಲ್ಲಿ ಸಿಲುಕಿದ್ದ ಈ ಬೃಹತ್ ಹಡಗು ನೋಡಲು ಪ್ರತಿದಿನ ನೂರಾರು ಜನ ಬರ್ತಾ ಇದ್ರು. ಮಕ್ಕಳನ್ನ ಕರೆದುಕೊಂಡು ಕುಟುಂಬ ಸಮೇತ ಬಂದು ಸಮಯ ಕಳೆಯುವುದು, ಹಡಗಿನ ಹಿನ್ನೆಲೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿತ್ತು. ಹಿರಿಯ ನಾಗರಿಕರಿಗೆ ಇದು ವಾಯು ವಿಹಾರದ ಸ್ಥಳವಾಗಿತ್ತು. ಹೊರಗಿನಿಂದ ಬರುವ ಪ್ರವಾಸಿಗರಿಗೂ ಗುಡ್ಡೆಕೊಪ್ಪ ಡ್ರೆಜ್ಜರ್ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಸ್ಥಳೀಯರ ಪಾಲಿಗೆ ಇದು ಒಂದು ಹೆಗ್ಗುರುತಾಗಿ ಬಿಟ್ಟಿತ್ತು. ಇತ್ತ ಡ್ರೆಜ್ಜರ್ನಿಂದ ಮೀನುಗಾರಿಕೆಗೆ ತೊಂದರೆಯಾಗ್ತಾ ಇದೆ, ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು, ಮೀನುಗಾರರು ನಿರಂತರವಾಗಿ ಅದರ ತೆರವಿಗೆ ಒತ್ತಾಯಿಸುತ್ತಲೇ ಇದ್ರು. ಹಲವು ಮಳೆಗಾಲಗಳನ್ನ ಕಂಡ ಈ ಹಡಗಿನಿಂದಾಗುವ ಸಮಸ್ಯೆ ಬಗ್ಗೆ ದೂರುಗಳು ಹೆಚ್ಚಾಗಿದ್ವು. ಇದರ ಬೆನ್ನಲ್ಲೇ ಬಂದರು ಇಲಾಖೆ ಹಡಗು ಒಡೆಯಲು ಗುತ್ತಿಗೆ ನೀಡಿತ್ತು. ಭಗವತಿ ಫ್ರೇಮ್ ಅನ್ನ ಇದೀಗ ತೆರವುಗೊಳಿಸುವ ಕಾರ್ಯ ಭರದಿಂದ ಸಾಗಿದೆ. ಸಮುದ್ರ ಶಾಂತವಾಗಿರುವ, ತಿಳಿಯಾಗಿರುವ ಸಂದರ್ಭ ನೋಡಿಕೊಂಡು ಕೆಲಸ ನಡೆಸಲಾಗ್ತಾ ಇದೆ. ಬೃಹತ್ ಗಾತ್ರದ ಹಡಗನ್ನ ಸ್ಥಳದಲ್ಲೇ ಕಬ್ಬಿಣದ ತುಂಡುಗಳಾಗಿ ಕತ್ತರಿಸಿ ತೆಗೆಯಲಾಗ್ತಾ ಇದೆ. ನೀರಿನಡಿ ಇರುವ ಭಾಗವನ್ನ ಕತ್ತರಿಸಲು ವಿಶೇಷ ತಂತ್ರಜ್ಞಾನ ಬಳಸಲಾಗ್ತಾ ಇದೆ. ನುರಿತ ಕಾರ್ಮಿಕರು ಗ್ಯಾಸ್ ಕಟ್ಟರ್ ಬಳಸಿ ಹಂತ ಹಂತವಾಗಿ ಹಡಗನ್ನ ಬೇರ್ಪಡಿಸ್ತಾ ಇದ್ದಾರೆ. ಹಡಗು ಒಡೆಯುವ ಸಂದರ್ಭದಲ್ಲಿ ಸಮುದ್ರಕ್ಕೆ ತೈಲ ಸೋರಿಕೆಯಾಗದಂತೆ ಹಾಗೂ ಇತರ ಮಾಲಿನ್ಯ ಉಂಟಾಗದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಗುತ್ತಿಗೆದಾರರು ತಿಳಿಸಿದ್ದಾರೆ.